ಈ ಥರ ಟ್ರೀಟ್ಮೆಂಟ್ ನಮ್ಮದು. ಈಗ ನೋಡಿ MRI ಸ್ಕ್ಯಾನಿಂಗ್ ಇಲ್ಲ, ಏನೂ ಇಲ್ಲ. ನಾವೇನು ಮಾಡ್ತೀವಿ, ನಾಲಿಗೆ ಫೋಟೋ ತೊಗೊಳ್ತೀವಿ. ನಾಲಿಗೆ ಫೋಟೋ ತೊಗೊಂಡು ಅವ್ರಿಗೆ ಯಾವ ಕಡೆ ನೋವಾಗಿದೆ ಬಾಡೀಲಿ, ಬಲದಗಡೆ ಆಗಿದೆಯಾ ಎಡದಗಡೆ ಆಗಿದೆಯಾ, ನಾಲಿಗೆ ನೋಡ್ಬಿಟ್ಟೆ ಹೇಳ್ಬೋದು. ಸಪೋಸ್ ಕಿಡ್ನಿ ಸ್ಟೋನ್ ಇದ್ದರೆ ಕಿಡ್ನಿ ಸ್ಟೋನ್ ಇದೆ ಅಂತಲೇ ಹೇಳ್ಬೋದು. ಇವ್ರಿಗೆ ಬಾಡೀಲಿ ಶಕ್ತಿ ಇದೆಯೋ ಇಲ್ವೋ ಈ ಥರನೂ ನಾವು ನಾಲಿಗೆ ನೋಡಿ. ಈಗ ಅವ್ರು ಎಡದ ಕಡೆ ನನಗೆ ನೋವಿದೆ ಅಂತ ಹೇಳಿಲ್ಲ ನಮಗೆ ಬಂದ ತಕ್ಷಣ. ನಾನೇನು ಮಾಡಿದೆ, ನಾಲಿಗೆ ನೋಡಿದೆ. ನಾಲಿಗೆ ನೋಡ್ಬಿಟ್ಟು ಅವ್ರಿಗೆ ಯಾವ ಕಡೆ ಪೋರ್ಷನು ಬಾಡೀಲಿ, ಕೈನೋ ಕಾಲು ಒಟ್ಟಲ್ಲಿ ಎಡದ ಕಡೆ ಪೋರ್ಷನು ಇವ್ರಿಗೆ ನೋವಿದೆ ಅಂತ ಗೊತ್ತಾಗುತ್ತೆ. ಆಮೇಲೆ ಸಪೋಸ್ ನಾಲಿಗೆ ನೋಡಿದಾಗ ಡ್ರಿಂಕ್ಸ್ ಮಾಡಿ, ಹೌದು ಟಂಗ್ ಡಯಾಗ್ನೋಸಿಸ್ ಸರ್. ಇದು ನಮಗೆ ಅಕ್ಯುಪಂಚರಲ್ಲಿ ಇರುತ್ತೆ, ಇದೊಂದು ಸಬ್ಜೆಕ್ಟ್ ಇರ್ತದೆ. ಅಕ್ಯುಪಂಚರಲ್ಲಿ ಟಂಗ್ ಡಯಾಗ್ನೋಸಿಸ್ನ ಹೇಳ್ತೀವಿ ನಾವು. ಫಸ್ಟ್ ಬಂದು ಈಗ ಹೊಸ ಪೇಷಂಟ್ ಇವರು ಬಂದ ತಕ್ಷಣ ಫಸ್ಟ್ ಪೇಷಂಟ್ ನೋಡೋದು ನಾವು ನಾಲಿಗೆ ಪಲ್ಸ್. ಅವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ ಅದರಲ್ಲೇ ಗೊತ್ತಾಗ್ಬಿಡುತ್ತೆ. ಆಮೇಲೆ ಇವ್ರಿಗೆ ಕಿಡ್ನಿ ಸ್ಟೋನ್ ಆಗಿತ್ತೇನ್ರಿ ನಿಮಗೆ? ತೋರಿಸಿಲ್ಲ. ನಿಮಗೆ ಕಿಡ್ನಿ ಸ್ಟೋನು ಇದೆ, ಅರ್ಥ ಆಯ್ತಾ? ಅದು ಬಲದ ಕಡೆ ಕಿಡ್ನಿಯಲ್ಲಿ ನಿಮಗೆ ಕಲ್ಲಿದೆ. ಸೊಂಟ ನೋವು ಜಾಸ್ತಿ ಬರ್ತಾ ಇದೆಯಾ ನಿಮಗೆ? ಹಾಂ, ಅಲ್ಲಿ ನೋವು ಬರುತ್ತೆ. ಹೌದು. ಆಮೇಲೆ ನೀವು ದಪ್ಪ ಇದ್ದೀರಾ, ಬಾಡಿಲಿ ಏನು ಶಕ್ತಿ ಇಲ್ಲ, ಸುಸ್ತಾಗುತ್ತೆ ತಾನೇ, ಸ್ವಲ್ಪ ನಡೆದ್ರೆ ತಾನೇ ಸುಸ್ತಾಗೋದು. ಹಾಂ ಹೌದು. ಗಡ್ಡ ಮುಖ ಗರ್ತಾನೆ ಯಾವ್ದು ಮಸಾಲೆ ಚಕ ಮಸಾಲೆ ಊಟ ಮಾಡಿ. ಥೈರಾಯ್ಡ್ ಚೆಕ್ ಮಾಡಿಸಿದ್ರಾ ನೀವು ಒಂದ್ಸರಿ ಆದರೂ? ಮಾಡಿಸಿ ಎಲ್ಲಿ? ಥೈರಾಯ್ಡ್ ಒಂದ್ಸರಿ ಚೆಕ್ ಮಾಡಿಸಿ. ಎಲ್ಲ ಥೈರಾಯ್ಡ್ ಒಂದ್ಸರಿ ಚೆಕ್ ಮಾಡಿಸ್ಬೇಕು. ಇದು ಗಡ್ಡ ಒಂಥರ ಹೌದು, ಅದಕ್ಕೆ ಥೈರಾಯ್ಡ್ ಒಂದ್ಸರಿ ಚೆಕ್ ಮಾಡಿಸಿ. ನೋಡಿ, ಥೈರಾಯ್ಡ್ ಗ್ರಂಥಿ ಇರೋದು ನಮ್ಮ ಬಾಡೀಲಿ ಇಲ್ಲಿ, ಸರಿನಾ? ಅದರ ಕೆಲಸ ಏನಪ್ಪ ಅಂತ ಹೇಳಿದರೆ, ನಮ್ಮ ಬಾಡೀಲಿ ಕ್ಯಾಲ್ಸಿಯಂ ಅಂಶನ ಇದು ನಮ್ಮ ಎಲ್ಲ ಇದಕ್ಕೂ ಬಾಡಿಗೆ ಸಪ್ಲೈ ಮಾಡೋದು. T3 T4 ಅಂತ ಹಾರ್ಮೋನ್ ಇರ್ತದೆ, ಅದು ಸಪ್ಲೈ ಮಾಡ್ತದೆ. ಈಗ ನಿಮಗೆ ಸುಸ್ತಾಗುತ್ತೆ ಏನಕ್ಕೆ ಅಂದರೆ ಕ್ಯಾಲ್ಸಿಯಂ ಅಂಶ ಕರೆಕ್ಟಾಗಿ ಸಪ್ಲೈ ಆಗ್ತಾಯಿಲ್ಲ ಬಾಡೀಲಿ. ಅದಕ್ಕೋಸ್ಕರ ಏನಾಗುತ್ತೆ, ಸ್ವಲ್ಪ ನಡೆದ್ರೆ ಸಾಕು ಸುಸ್ತಾಗುತ್ತೆ. ಹೌದು, ಅದಕ್ಕೋಸ್ಕರ ಒಂದ್ಸರಿ ಥೈರಾಯ್ಡ್ ಚೆಕ್ ಮಾಡಿಸಿ. ಥೈರಾಯ್ಡ್ ಚೆಕ್ ನಾವು ಥೈರಾಯ್ಡ್ ಇದ್ದರೂ ಟ್ರೀಟ್ಮೆಂಟ್ ಮಾಡ್ತೀವಿ, ಇಲ್ಲ ಅಂತ ಏನಕ್ಕೂ ಒಂದ್ಸರಿ ನಿಮಗೆ ಕನ್ನಡಿ ಮುಂದೆ ಇದ್ದರೆ ನಮ್ಮ ಮುಖ ಕರೆಕ್ಟಾಗಿ ನೋಡ್ಕೋಬೋದಲ್ಲ, ಆ ಥರ ಒಂದ್ಸರಿ ಟೆಸ್ಟ್ ಮಾಡಿಸ್ಬಿಟ್ರೆ ಅದು ಗೊತ್ತಾಗುತ್ತೆ ರಿಪೋರ್ಟಲ್ಲಿ. ಈಗ ಕಾಲು ಹೇಳ್ತಾ ಏನಾದರೂ ಬರ್ತಾ ಇದೆಯಾ ನಿಮಗೆ? ಈಗ ನಾನು 2 ಬೆರಳು ಪ್ರೆಸ್ ಮಾಡ್ತೀನಿ, ಯಾವ ಕಡೆ ನೋವು ಬರ್ತಾ ಇದೆ ಅಂತ ಹೇಳಬೇಕು ನೀವು. ಎರಡು ಕಾಲಲ್ಲಿ ಯಾವ ಕಡೆ ಕಾಲು ನೋವು ಬರ್ತದೆ ಅಂತ. ಎರಡು ಅಷ್ಟೇ ಬರ್ತಾ ಇದೆಯಾ ಅಥವಾ ಯಾವ ಕಡೆ ಜಾಸ್ತಿ ನೋವು ಬರ್ತಾ ಇದೆ ಹೇಳಿ? ಎರಡು ಅಷ್ಟೇ ಬರ್ತಾ ಇದೆಯಾ? ಎರಡು ಅಷ್ಟೇ ನೋವು ಆಗ್ತಾ ಇದೆಯಾ? ನೋವು ಆಗೋದು ಬೆರಳು ಇದು ಜಾಸ್ತಿ ಆಗ್ತಾ ಇದೆ ಅಲ್ವಾ? ನೋಡಿ ಸರ್, ಈಗ ಕಾಲು ಎಡದ ಕಡೆ ನೋವು ಜಾಸ್ತಿ ಇದೆ ಇವ್ರಿಗೆ. ಇಲ್ಲಿ ಪ್ರೆಸ್ ಮಾಡಿದಾಗ ನೋವು ಬರ್ತಾ ಇದೆ ನೋಡಿ, ಬರ್ತಾ ಇದೆ ಇಲ್ವಾ? ನೋಡಿ ಸರ್, ಎಡದ ಕಡೆ ಕಾಲು ಪ್ರಾಬ್ಲಮ್ ಇದ್ದರೆ ಎಡದ ಕಡೆ ಬೆರಳಲ್ಲಿ ಇದು ಕಿರು ಬೆರಳಿದು, ಈ ಕಿರು ಬೆರಳು ಪ್ರೆಸ್ ಮಾಡಿದಾಗ ಗೊತ್ತಾಗ್ಬಿಡ್ತದೆ ನೋಡಿ. ಕಿರು ಬೆರಳು ಸಯಾಟಿಕಾ ನರ್ವ್ ಪೇನ್ ಇರಲಿ, ಇದರಲ್ಲೇ ಗೊತ್ತಾಗ್ಬಿಡ್ತದೆ ನೋವಿರಲಿ. ನೋಡಿ ಅವ್ರ ಆಕ್ಷನ್ ನೋಡಿ ಅಲ್ಲಿ, ಹೌದಾ? ಈ ಥರ ನೋವಾಗುತ್ತೆ. ಆಮೇಲೆ ನೋಡಿ ಬೆನ್ನು ಮೂಳೆ, ಇದು ಸರ್ವೈಕಲ್ಲು. ಈಗ ನಾನು ಇಲ್ಲಿ ಪ್ರೆಸ್ ಮಾಡ್ತೇನೆ ನೋಡಿ, ನೋವು ಬರ್ತದೆ ಇಲ್ಲ ಅಂತ. ನೋವು ಬರ್ತಾ ಇದೆ ಅಂದರೆ ನೋವು ಬರ್ತಾ ಇದೆಯಾ ಇಲ್ವಾ? ಇಲ್ಲಿ ನೋವು ಬರ್ತಾ ಇದೆಯಲ್ವಾ? ಈಗ ಇಲ್ಲಿ ಪ್ರೆಸ್ ಮಾಡ್ತೇನೆ ನೋಡಿ, ನಾನು ಪ್ರೆಸ್ ಮಾಡಿದ ಜಾಗದಲ್ಲಿ ನೋವು ಬರ್ತದೆ ಅಂತ ಹೇಳಿ ನನಗೆ. ಇಲ್ಲಿ ಬರ್ತಾ ಇದೆಯಾ? ಇಲ್ಲಿ ಬರ್ತಾ ಇದೆಯಾ ಇಲ್ವಾ? ಇಲ್ಲಿ ಇಲ್ಲಿ ಬರ್ತಾ ಇದಲ್ವಾ? ಕರೆಕ್ಟಾ ಇದು? ನೋಡಿ ಸರ್, ಈಗ ನೋಡಿ ಇದು L4 L5 ಜಾಗ ಸರ್ ಇದು. ನೋಡಿ ಈಗ ಆಕ್ಷನ್ ನೋಡಿ ಅವ್ರದ್ದು, ಪ್ರೆಸ್ ಮಾಡ್ತಾ ಇದೆ ಇಲ್ಲಿ ನೋಡಿ, ಹೌದಾ? ಇದು ಸಯಾಟಿಕಾ ನರ್ವ್ ಪೇನ್ ಅಂತ ಹೇಳ್ತೀವಿ ಇದಕ್ಕೆ. ಇದರಲ್ಲೇ ಗೊತ್ತಾಗ್ಬಿಡ್ತದೆ L4 L5 ಎಲ್ಲಿದೆ. ಆಮೇಲೆ ಇಲ್ಲಿ ನೋಡಿ, ಕುತ್ತಿಗೆ ಭಾಗದಲ್ಲಿ ನೋವಿದ್ರೆ ಇಲ್ಲೇ ಗೊತ್ತಾಗುತ್ತೆ. ಇವರಿಗೆ ಕುತ್ತಿಗೆ ಭಾಗದಲ್ಲಿ ಎಲ್ಲೂ ನೋವಿಲ್ಲ, ಇರೋ ಪ್ರಾಬ್ಲಮ್ ಇಲ್ಲೇ ಸರ. ಇದು ಥೊರಿಯಾಸಿಸು ಇಲ್ಲ, ಇಲ್ಲಿ ಇರೋದು ಲಂಬರ್, ಇದು ಲಂಬರ್ ಸ್ಯಾಕ್ರಲ್ ಬಟನ್ ಅಮಗ್ದಂಗೆ. ಇಲ್ಲಿ ಪ್ರೆಸ್ ಮಾಡಿದ ತಕ್ಷಣ ಅಲ್ಲಿ ನೋಡಿ ಆಕ್ಷನ್ ನೋಡಿ ಹೆಂಗಾಗುತ್ತೆ, ಹೌದಾ? ಈಗ MRI ಸ್ಕ್ಯಾನಿಂಗ್ ಮಾಡಿದ್ರು ಸರ್ ಇವ್ರಿಗೆ. ನಾವು ಪ್ರಾಬ್ಲಮ್ ಹೇಳಿರೋದು ಕರೆಕ್ಟ್ ಅದೇ, L4 L5 S1 ಡಿಸ್ಬಲ್ಜಿಂಗೇ ಬರೋದು. ಕೆಲವರು ಬಡವರು ಇರ್ತಾರೆ, 5,500 7,000 ರೂಪಾಯಿ ಕೊಟ್ಬಿಟ್ಟು ಸ್ಕ್ಯಾನಿಂಗ್ ಮಾಡ್ಸೋಕ್ಕಾಗಲ್ಲ. ಇದೇ ಥರ ಟೆಸ್ಟ್ ಮಾಡಿಬಿಟ್ಟು ಹಿಂಗೆ ಇದೆ ಅಂತ ಹೇಳ್ಬೋದು. ಈಗ ಯಾವ ಕಾಲಲ್ಲಿ ಪ್ರಾಬ್ಲಮ್ ಇದೆ, ಈ ಕಾಲಲ್ಲಿ ಈಗ ಅವ್ರಿಗೆ ಈ ಕಾಲಲ್ಲಿ ನೋವು ಬರೋಲ್ಲ, ಕಡಿಮೆ, ಇಲ್ಲೇ ಜಾಸ್ತಿ ಬರೋದು ನೋಡಿ. ಇಲ್ಲೇ ಕಟ್ ಕಟ್ ಕಂಟ ಸೌಂಡ್ ಬರ್ತದೆ ನೋಡಿ ಇಲ್ಲಿ, ಹೌದಾ? ಇದೇನು ಮಿಷಿನ್ ಅಲ್ಲ, ಏನಿಲ್ಲ.
ಮಂಡಿ ನೋವಿದ್ದರೂ ಇದರಲ್ಲೇ ಕಂಡು ಹಿಡಿಬೋದು. ಯಾವ ಮಂಡಿ ನೋವಿದೆ ಅಂತ ಕಂಡು ಹಿಡಿಬೋದು. ಇದು ಒಂದಲ್ಲ ಟೆಕ್ನಿಕ್ ಸರ್ ಇವು ನೋಡಿ. ಆಮೇಲೆ ಗ್ಯಾಸ್ಟ್ರಿಕ್ ಜಾಸ್ತಿ ಇದ್ರೂ ಇಲ್ಲೇ ಗೊತ್ತಾಗುತ್ತೆ. ನೋಗ್ತಾ ಇದೆಯಮ್ಮ? ಹಾಂ, ಈ ಥರ ನಾವು ಪ್ರಾಕ್ಟಿಕಲಾಗಿ ಚೆಕ್ ಮಾಡ್ತೀವಿ. ಕೆಲವೊಬ್ರು MRI ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದಿರೋಂಗಿಲ್ಲ, ಇದರಲ್ಲೇ ನೋಡಿದಾಗ ಗೊತ್ತಾಗ್ಬಿಡ್ತದೆ. ಇದು ಇಲ್ಲಿಂದ ನೋಡಿ, ಇದು ಪೂರ್ತಿ ಬೆನ್ಮೂಳೆ, ಇದು ಇಲ್ಲಿಂದ ಇಲ್ಲಿವರೆಗೆ ಬೆನ್ಮೂಳೆ ಇದು. ಈಗ ನಮ್ಮ ದೇಹದಲ್ಲಿ ಕೈಯಲ್ಲೂ ನಮ್ಮ ಆರ್ಗನ್ಗಳು ಇರ್ತವೆ, ಪೂರ್ತಿ ಆರ್ಗನ್ಗಳು. ಕಾಲಲ್ಲೂ ಇರ್ತದೆ. ಕಾಲಲ್ಲಿ ಇವಾಗ ಇಲ್ಲಿಂದ ಇದು ಸರ್ವೈಕಲ್ ಸ್ಟಾರ್ಟ್ ಆಗೋದು. ಇದು ಕುತ್ತಿಗೆ ನಾವೀಗ ನೋಡಿ, ಕುತ್ತಿಗೆ ಹಿಂಗೆ ಮುಂದ್ಗಡೆ ಬೆಂಡ್ ಮಾಡಿದರೆ ಇಷ್ಟಾಗುತ್ತಲ್ವಾ, ಅದೇ ಥರ ಇಷ್ಟು ಬೆಂಡ್ ಆಗುತ್ತೆ. ಹಿಂದ್ಗಡೆಗೆ ನೋಡಿ ಇಷ್ಟೇ ಹೋಗೋದು, ಕುತ್ತಿಗೆ ನೋಡಿ ಇಷ್ಟೇ ಹೋಗೋದು. ಸೃಷ್ಟಿ ಹೆಂಗಿದೆ ದೇವ್ರದ್ದು. ಆಮೇಲೆ ಇಲ್ಲಿಂದ ಪೂರ್ತಿ ಬೆನ್ಮೂಳೆ, ಇದು ಬೆನ್ಮೂಳೆ ಸರಿನಾ? ಇಲ್ಲಿ ಗಂಟ ಇರ್ತದೆ ಇದು. ಇಲ್ಲಿ ಗಂಟನೂ ಇರ್ತದೆ. ಅದರಲ್ಲಿ ಇದು ಮಧ್ಯ ಹಳ್ಳ ನೋಡಿ, ಇದು ಹಳ್ಳನೇ. ಈಗ ನಮ್ಗೆ ಹೆಂಗೆ ಇಲ್ಲಿ ಬೆನ್ನಲ್ಲಿ ಹಳ್ಳ ಇದೆಯೋ ಅದೇ ಥರ ಹಳ್ಳ ಇಲ್ಲೂ ಇದೆ ನೋಡಿ. ಇಲ್ಲಿ ಪ್ರೆಸ್ ಮಾಡಿದಾಗ ಇದೇ ಜಾಗ ಅವ್ರಿಗೆ ನೋವಿರೋದು. ಇದಕ್ಕೆ ಟ್ರೀಟ್ಮೆಂಟ್ ನಾವು ಅಕ್ಯುಪಂಚರಲ್ಲೇ ಸರಿ ಮಾಡ್ತೀವಿ. ಫಸ್ಟ್ ಪೇಷಂಟ್ ಬಂದಾಗ ಇದೇ ಥರ ಚೆಕಪ್ ಮಾಡ್ತೀವಿ ಅಷ್ಟೇ.